ರೆಡಿ ಸರ್. ಸರ್ ಫಸ್ಟ್ ಮೂವಿ ಹೇಗೆ ಅನಿಸ್ತು ನಿಮಗೆ? ನನಗೆ ಒಂದು ಟೆನ್ಷನ್ ಇತ್ತು, ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಇದಾಗುತ್ತೆ. ತುಂಬ ಚೆನ್ನಾಗಿದೆ. ಆ ಖುಷಿ ನೀವು ಕೇಳಬೇಕು. ನಿಮ್ಗೇನು ಅನಿಸ್ತು? ನೀವು ಹೇಳಬೇಕು. ಸಾಕಾಯಿತು. ನನಗೆ ಕಡೆಯಿಂದ ನೀವು ಒಂದೇ ರಿಕ್ವೆಸ್ಟ್, ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಟ್ರಕ್ಕು ನೇಮ್ ಕಾರ್ಡ್ ಟ್ರೈಲರ್ ಅದರ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸ್ತೀನಿ. ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ಕೈ ಮಾಡಿ. ಇದರಿಂದ ಒಂದು ಕನ್ನಡ ಸಿನಿಮಾನು ಚೆನ್ನಾಗಾಗುತ್ತೆ. ಎಲ್ಲ ಕೊಡುವಂಥ ಇವತ್ತೆಲ್ಲ ಹುಷಾರಾಗ್ಬಿಟ್ಟು ಇವತ್ತು ಯಾರು ಮಾರಲ್ಲ, ಒಂದು ಮಾರಲ್ಲ. ಇವತ್ತು ಅದಕ್ಕೆ ಬರೀ 20 ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ 6,000 8,000 ಮಾಡ್ತಾರೆ, ಕೆಟ್ಟು ಮಾಡ್ತಾರೆ. ಅದೊಂದು ಮಾಫಿಯಾ ಇದೆ. ಯಾರೋ ಕೇಳಿದ್ರು ಸರ್ ನಿಮಗೆ ಟ್ರೆಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ನಾನೇನು ಇರೋದು ಸತ್ಯ ಹೇಳಿದ್ದೀನಿ. ಸೊ ಹಾಗಾಗಿ ಪ್ರೇರಣ ಬಂದರೆ ಕಾನೂನಿದೆ, ಹೋರಾಡ್ತೀನಿ. ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿಗೆ ಆಗ್ಬೋದು, ನಿಮ್ಮ ಮನೆಗೆ ಅಣ್ಣವರಿಗೆ ಆಗ್ಬೋದು, ಯಾರು ಬೇಕಾದ್ರೆ ಅಂಟ್ಕೊಬೋದು ಕಾಯಿಲೆ. ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಜುಗ ಸೇರೋ ನೆಟ್ಟಿನಲ್ಲೇನೋ ಕಾಣಿಸೋರು. ಈಗ ರೋಡ್ ಕಾಣಿಸ್ತಾರೆ. ಒಂದು ಗಾಂಜಾ ಅಂತ ಬಂದರೆ ಅದರಲ್ಲಿ ನಾನು ಹೇಳುವಂಥ ಮೆಡಿಸನ್ ತಮ್ಮ ಪೇನ್ ಕಿಲ್ಲರ್ಸ್ ಹಾಕೋದು, ನ್ಯಾಟ್ ಪಾಯ್ಸನ್ ಹಾಕೋದು, ಅದನ್ನು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು, ಅವೆಲ್ಲ ಮಾಡ್ತಾ ಇದ್ದಾರೆ. ಆಯಿತು, ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರಲ್ಲಿ 2,000 ಚಿಲ್ಲರೆ ಹೆಣ್ಮಕ್ಳಿಗೆ HIV, 6,000 5,000 ಚಿಲ್ಲರೆ ಗಂಡ್ಮಕ್ಳಿಗೆ HIV ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ನಮ್ಮ ನಾಡಕ್ಕೂ ಬಂದ್ಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ HIV ಆಗ್ಬಿಡ್ಬೋದು. ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ, ನಮ್ಮನೆ ಮಕ್ಕಳಿಗೂ ಉಳ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಿಗೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡುವ ನನಗೆ, ಬಟ್ ಇವತ್ತು ಹುಷಾರಾಗ್ಬಿಟ್ಟು, ಇವತ್ತೆಲ್ಲ ಹುಷಾರಾಗ್ಬಿಟ್ಟು ಒಂದು ದೊಡ್ಡ ಮಾಫಿಯಾನೇ ಇದೆ. ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತೇವೆ. ಹೇಳ್ದೆ ಮಾತು ಕೇಳಿದಿರೋ ಮಕ್ಕಳಿಗೆ ಅವರು ಮರಳೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂದು 25-30 ವರ್ಷ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯನ್ ಮಾಡ್ತಾ ಇದ್ದಾರೆ. ಇದು ಇವತ್ತು ನೋಡಿದಾಗ ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರು. ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ. ಅದಕ್ಕೆ ನೀವೆಲ್ಲ ಒಂದು ಕೂಗಿದ್ರೆ ನಾವೆಲ್ಲ ನಿಲ್ಬೋದು, ಅದ್ರ ವಿರುದ್ಧವಾಗಿ ನಿಲ್ಬೋದು. ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು. ಅದು ಯಾರಿಗೆ? ಕ್ಯಾನ್ಸರ್ ಪೇಷೆಂಟ್ಗೆ ಕೊಡುವಂಥ ಮಾತ್ರೆ. ಅದು ಆ ಮಾತ್ರೆ ಯಾರು ಕೊಡ್ಬೇಕು? ನೀವು ಪೇಷೆಂಟ್ಸ್ ಕೊಡಿ. ಎಲ್ಲಿ ಕೊಡಬೇಕು? ನೀವು ಡಾಕ್ಟ್ರಿಗೆ ಎಲ್ಲಿ ಕೊಡಿಸಿ? ಅವ್ರ ಪೇಷೆಂಟು ಅಂತ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಕೊಡಿಸಿ. ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು, ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಕೊಡಿ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ, ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ? ಆಯ್ತಾ? ನಿಮಗೆ ಗೊತ್ತು ಇದರಿಂದ, ಯಾಕೆಂದರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಗಂಡವ್ರ ಮಕ್ಕಳು ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರೆ 10,000 ರೂಪಾಯಿಗೆ ಮಾಡ್ತಾ ಇದ್ದೀವಿ. 10,000 ರೂಪಾಯಿಗೆ ನೀವು ಮಾಡಿದ್ರೂ ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗ್ರ ಕಿತ್ಕೋತಾನೆ, ಯಾಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿಗೂ ಹಾಳು ಮಾಡ್ತಾನೆ, ಅದನ್ನು ಒಂದು ಸಾಯಿಸ್ತಾನೆ, ಇವನು ಸಾಯ್ತಾವೆ. ಬೇಕಾ ನಮಗೆ? ನಾನು ಇಷ್ಟು ದಿವಸದ ಹೋರಾಟ ನಾನು ಯಾಕೆ ಗುರು ಬಿಚ್ಚಿಡ್ತೀನಿ? ನಾನು ಇದೊಂದೇ ಕಾರಣಕ್ಕೆ ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ. ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ, ಅದು ಎಲ್ಲೆಲ್ಲಿಂದ ಬರ್ತಾ ಇದೆ, ಅದೇನಾಗುತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ. ತಾವು ಕೇಳಿ ಇರೋಲ್ಲ. ಸರಿ, ನೀವು ಹೇಳಿದ್ರೆ ನಾವು ಮೆಡಿಕಲ್ ಮಾಡ್ತಾ ಇದ್ದಾರೆ ಅಂತ ಟ್ಯಾಬ್ಲೆಟು, ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ? ನನಗೆ ಗೊತ್ತಿಲ್ಲ, ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಎಲ್ಲಿಂದ ಓಡಾಡ್ತಾ ಇದೆ? ಆ ಹುಡುಗರು ತೊಗೊಳ್ಳೋ ಒಂದು ಸಿಗಿಂದ ಇಲ್ಲಿ ಇದು ತೊಗೊಳೋದೇ HIV ಆಗ್ತದೆ. ಇದು HIV ಏನೋ ಸುತ್ತಮುತ್ತವಾದ HIV ಏನು ಮಾಡೋಣ ನಾವು? ನೀವೇ ಒಂದ್ಸರಿ ಯೋಚನೆ ಮಾಡಿ. ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು ವಿಧಾಯ 100% ಆಡ್ಬೋದು. ಅವತ್ತು ಹೀಗೆ ಒಂದು 20-30 ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲೆಲ್ಲಿತ್ತು. ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ, ಹೆಮ್ಮರ ಆಗ್ಬಿಟ್ಟಿದೆ. ಅದು ಅವ್ರ ಆಲ್ರೆಡಿ ಉದಾಹರಣೆಗೆ ಸಿಗ್ತಾ ಇದೆ, ಅಲ್ಲೆಲ್ಲ ಇಟ್ಕೊಡ್ತಾವ್ರೆ. ಆದರೆ ಈಗ ಚಿಕ್ಕದಾಗಿ ಕೈಡಲ್ಲಿ ಶುರುವಾಗಿದೆ, ಕಾಲೇಜ್ ಒಳಗಡೆ ನಿಂತಿದೆ.
ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ? ನೀವೆಲ್ಲ ಕಷ್ಟಪಡ್ತೀರಾ, ನಿಮ್ಮ ಅಕ್ಕ ತಂಗಿರೋ ಅಣ್ಣ ತಗೊಂಡಿರೋ ಸಾಕ್ತೀರ, ನಾನು ಕಷ್ಟಪಡ್ತೀನಿ, ನಾನು ಒಂದು ಸಾಕ್ತೀನಿ. ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಗೊಂಡ್ರು ತಗೊಂಡ್ಬಿಟ್ರೆ ಏನು ಮಾಡೋಣಪ್ಪ? ಅದು ಗೊತ್ತೇ ಆಗಲ್ಲ, ಸ್ಟ್ರೆಂತ್ ಬರಲ್ಲ. ಏನಿಲ್ಲ, ಮಕ್ಕಳು ಇದ್ದಕ್ಕಿದ್ದಂಗೆ ವೀಕ್ ಆಗಿ 30 ವರ್ಷ ಬದುಕಲೇ, 30 ವರ್ಷದ ಮೇಲೆ ಬದುಕಲ್ಲ. ನೀವು ಯಾಕೆ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ. ನನಗೆ ಒಬ್ಬರು ಡಾಕ್ಟ್ರು ಮಕ್ಕಳು ಅವ್ರ ಹತ್ರ ಮಾತಾಡಿದ್ದೆ. ಅವರೆಲ್ಲ ಹೇಳೋರು, ಸರ್ ಇದು ಎಂತ ಅಂತ ಗೊತ್ತಿಲ್ಲ ಸರ್, ಸತ್ತೋಗ್ತಾರೆ ಸರ್ ಮಕ್ಕಳು. ಸರ್ ನಾವೇನು ಸರ್ ಹೇಳೋಣ, ಇಷ್ಟು ಡೇಂಜರಸ್ ಡ್ರಗ್ ಅದು. ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿ ಒಳ್ಳೇದಾಗ್ತದೆ. ತಾವೇನ ಕೆಳಗಿದೆ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ. ಸಲಗ ಮಾಡ್ತಾರೆ, ಸಲಗ ಮಾಡಿದಾಗ ಒಂದಿಷ್ಟು ಅಮಾಯಕರ ಮಕ್ಕಳು ಅಂದರೆ ನಾವೆಲ್ಲ ಕರ್ಕೊಂಡಿದ್ದೀವಿ, ತಕ್ಷಣ ರೌಡಿಗಳು ಕಂಡು ಅಂತಾರೆ ಮಾತಾಡೋದು. ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಅರೆಸ್ಟ್ ಆದರೂ ಕೂಡ ಇನ್ನೊಂದು ರೌಡಿಯಾಗಿ ಸೊಸೈಟಿ ಒಂದು ಕೆಟ್ಟ ಮನುಷ್ಯನಾಗಿ ಇಟ್ಕೊಳ್ತಾರೆ ಅಂತ ತೋರಿಸಿದೆ. ಇವಾಗಲೂ ಅಷ್ಟೇ, ಅದೇ ಈ ಸಂಘಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಅಂತ ಮಾಡ್ತಾರೆ ಅವ್ರು ಯಾರು ಕೊಡೋರು ಯಾರು? ಯಾಕೆ ಕೊಡ್ತಿದ್ದಾರೆ? ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ ಲೈವ್ ಮಾಡಿದ್ದಾರೆ. ಆ ಲೈವ್ ಲಿಂಕ್ ನನ್ನ ಹತ್ರ ಕೊಡ್ತೀನಿ. ಆ ಮನುಷ್ಯ ಎತ್ಕೊಂಡು ಇದು ಕೈಯಲ್ಲಿ ತೊಗೊಂಡವ್ರು ಅಂತ ಕಿರ್ಸ್ತಾರೆ ಪಾಪ ಅವರು. ಅಷ್ಟೇ ನಿಂತೋಯ್ತಾರೆ, ಯಾರೂ ಗಮನ ಆಗ್ತಿಲ್ಲ. ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ. ಇದನ್ನ ಮುಗಿಸಿ ಆ ಲಿಂಕ್ ಎಲ್ಲೋ ಇರಬೇಕು ಅಂದರೆ ಕಳಿಸ್ಕೊಡ್ತೀನಿ. ಸರ್, ಸಿನಿಮಾ ನೋಡಿದ್ರೆ ಥ್ರೆಟನಿಂಗ್ ಕಾಲ್ಸ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.